ಹಾಯ್, ಗುಡ್ ಆಫ್ಟರ್ನೂನ್. ಸೊ ಇವತ್ತು ತುಂಬ ಇಂಪಾರ್ಟೆಂಟ್, ನನ್ನ ಪರ್ಸ್ನಲ್ ಫೇವ್ರೆಟ್, ಮತ್ತು ತುಂಬ ಜನಕ್ಕೆ ಇದ್ರದ್ದು ವ್ಯಾಲ್ಯೂನೇ ಗೊತ್ತಿಲ್ಲ. ತುಂಬ ಎಕ್ಸ್ಪೆನ್ಸಿವ್ ಅಂತ ಹೇಳ್ತಾರೆ, ಮತ್ತು ಇದ್ರ ವ್ಯಾಲ್ಯೂ ತುಂಬ ಜನಕ್ಕೆ ಗೊತ್ತಿಲ್ಲ. ಬಟ್ ಇವತ್ತು ಅದ್ರ ಬಗ್ಗೆ ಮಾತಾಡೋಣ. ಸೊ ಇದನ್ನ ಯಾಕೆ ಯೂಸ್ ಮಾಡಬೇಕು ಅಂಥದ್ದು, ಇದ್ರದ್ದು ಬೆನಿಫಿಟ್ಸ್ ಏನಿದೆ ಅಂತ ಹೇಳಿ ಶುರು ಮಾಡೋಣ. ಮತ್ತು ಹರ್ಬಲೈಫ್ ನ್ಯೂಟ್ರಿಷನ್ ಪ್ರಾಡಕ್ಟ್ಸ್ ಯಾವುದೂ ಕೂಡ ಕಾಯಿಲೆಗಳನ್ನ ಗುಣಪಡಿಸೋದಕ್ಕೆ ಅಂತಲೇ ಕಂಡಿಡ್ದಿಲ್ಲ. ಸೊ ನಮ್ಮ ಡೇ ಟು ಡೇ ಲೈಫಲ್ಲಿ ನಮ್ಮ ಬಾಡಿಗೆ ಬೇಕಾದ ಸಫಿಷಿಯೆಂಟ್ ನ್ಯೂಟ್ರಿಷನ್ ಪ್ರೊವೈಡ್ ಮಾಡೋದ್ರಲ್ಲಿ ತುಂಬ ಇಂಪಾರ್ಟೆಂಟ್ ಕೀ ರೋಲ್ನ ಪ್ಲೇ ಮಾಡುವಂತಹ ಒಂದು ಸಪ್ಲಿಮೆಂಟ್ಸ್, ಅದರಲ್ಲೂ ಫುಡ್ ರಿಲೇಟೆಡ್ ಪ್ರಾಡಕ್ಟ್ಸ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡುವಂತಹ 90 ದೇಶಕ್ಕಿಂತ ಜಾಸ್ತಿ ದೇಶದಲ್ಲಿ ಇರುವಂತಹ ಈ ಒಂದು ಪ್ಯೂರ್ ನ್ಯೂಟ್ರಿಷನ್ ಬ್ರ್ಯಾಂಡ್ ಹರ್ಬಲ್ ಲೈಫ್. ಅದರಲ್ಲಿ ಹರ್ಬಲ್ ಲೈಫ್ ಲೈನ್ ಅಂದರೆ ನಮ್ಮ ಬಾಡಿಗೆ ಬೇಕಾಗಿರುವಂಥ ಗುಡ್ ಫ್ಯಾಟಿ ಆ್ಯಸಿಡ್ಸ್ನ ಕೊಡುವಂತಹ, ಪ್ರೊವೈಡ್ ಮಾಡುವಂಥ, ಸ್ಪೆಷಲಿ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ನ ಕೊಡುವಂತಹ ಒಂದು ಸಪ್ಲಿಮೆಂಟ್ಸ್ ಬಗ್ಗೆ ಇವತ್ತು ಮಾತಾಡೋಣ. ತುಂಬ ಜನ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಎಲ್ಲ ತಿಳ್ಕೊಳ್ತಾ ಇದ್ದೀರಾ, ಸಂತೋಷ. ಬಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿತಿದ್ದೀರಾ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತು ವೀಡಿಯೋದಲ್ಲಿ ಏನು ಮಿಸ್ ಆಗಿದೆ ಅಥವಾ ವೀಡಿಯೋದಲ್ಲಿ ಒಳ್ಳೆಯದು ಕೆಟ್ಟದ್ದು ಏನೇ ಇದ್ರೂ ಕೂಡ ಕಾಮೆಂಟ್ಸ್ ಮಾಡಿ. ನನಗೆ ಎಲ್ಲ ಕಾಮೆಂಟ್ಸ್ ಕೂಡ ಆಲ್ಮೋಸ್ಟ್ ರಿಪ್ಲೈ ಕೊಟ್ಟಿದ್ದೀನಿ. ಮತ್ತು ನೆಕ್ಸ್ಟ್ ವೀಡಿಯೋ ಇನ್ನೂ ಕೂಡ ಬೆಟರ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ಇನ್ಯಾಕೆ ತಡ, ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಆಫ್ ಆಲ್ ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದಕ್ಕಿಂತ ಮುಂಚೆ ನಮ್ಮ ಬಾಡಿಗೆ ಯಾಕೆ ಫ್ಯಾಟ್ ಬೇಕು ಅಂತ ಹೇಳಿ ತಿಳ್ಕೊಳ್ಳೋಣ. ನಾವು ತಿನ್ನುವಂಥ ಫುಡ್ನಲ್ಲಿ, ಎವ್ರಿಡೇ ಫುಡ್ನಲ್ಲಿ 30% ಅಷ್ಟು, ಈಗ 40% ಕಾರ್ಬೋಹೈಡ್ರೇಟ್ಸ್ ಬೇಕು, ಅದರಲ್ಲೇ ಫೈಬರ್ ಕೂಡ 25 ಗ್ರಾಮ್ಸ್ ಅಷ್ಟು ಬೇಕು, 30% ಅಷ್ಟು ಪ್ರೋಟೀನ್ ಬೇಕು, ಹಾಗೆ 30% ಅಷ್ಟು ಫ್ಯಾಟ್ ಕೂಡ ಬೇಕು. ಬಟ್ ನಮ್ಮ ಬಾಡಿಗೆ 30% ಫ್ಯಾಟ್ ಬೇಕು ಅಂತ ಹೇಳಿ ಎಲ್ಲ ಥರ ಫ್ಯಾಟ್ ನಮ್ಮ ಬಾಡಿಗೆ ಬೇಕಾಗೋದ. ಕೆಲವೊಂದು ಫ್ಯಾಟಿ % ನಮ್ಗೆ ಇಲ್ಲ ಅಂದ್ರೂ ನಡೆಯುತ್ತೆ. ಅದು ನಮ್ಮ ರೆಗ್ಯುಲರ್ ಕಾರ್ಬೋಹೈಡ್ರೇಟ್ಸ್ ಮತ್ತು ಪ್ರೋಟೀನ್ ಎಲ್ಲ ಕೂಡ ಸಿಗುತ್ತೆ. ಯಾಕಂದ್ರೆ ನಾನ್ ವೆಜ್ ಆಗಿರುತ್ತೆ, ನಾರ್ಮಲ್ ಆಗಿರುತ್ತೆ ಕಾರ್ಬೋಹೈಡ್ರೇಟ್ಸ್ ಕೂಡ ನಾರ್ಮಲ್ ಫ್ಯಾಟ್ ಪರ್ಸೆಂಟೇಜ್ ಸಿಗುತ್ತೆ. ಬಟ್ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸು ನಮ್ಮ ಬಾಡಿಗೆ ಸಿಗೋದಿಲ್ಲ. ಯಾಕೆ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ಬೇಕು ಅಂತ ಹೇಳಿದ್ರೆ, ನಮ್ಮ ಬಾಡಿಯಲ್ಲಿ ಗುಡ್ ಕೊಲೆಸ್ಟ್ರಾಲ್ HDL, ಹೈ ಡೆನ್ಸಿಟಿ ಲೈಪೋಪ್ರೋಟೀನ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಮತ್ತು ಎನ್ಹ್ಯಾನ್ಸ್ ಮಾಡೋದಕ್ಕೆ ಅದು ಬೇಕಾಗಿರುತ್ತೆ. ಯಾಕಂತ ಹೇಳಿದ್ರೆ ನಮ್ಮ ಲಿವರ್, ನಮ್ಮ ಬಾಡಿಗೆ ಎಷ್ಟು ಬೇಕು ಕೊಲೆಸ್ಟ್ರಾಲ್ನ 300 ಮಿಲಿಗ್ರಾಮ್ ಕೊಲೆಸ್ಟ್ರಾಲ್ ಬೇಕಾಗುತ್ತೆ. ಸೊ ಅಷ್ಟನ್ನು ನಮ್ಮ ಲಿವರೇ ತಯಾರು ಮಾಡ್ಕೊಳ್ಳುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ಅದು ತಯಾರು ಮಾಡ್ಕೋಬೇಕಂತ ಹೇಳಿದ್ರೆ ನಾವು ತಿನ್ನೋಂಥ ಫುಡ್ನಲ್ಲಿ ಒಳ್ಳೆ ಕಂಟೆಂಟ್ಸ್ ಇರಬೇಕು. ಅದು ಇವಾಗ ಮಿಸ್ ಹೊಡಿತಿದೆ. ಸೊ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ಬೇಕು ಅಂತ ಹೇಳಿ ನಾವು ಡ್ರೈ ಫ್ರೂಟ್ಸ್ ತಿನ್ನೋದು, ಅಥವಾ ಡ್ರೈ ನಟ್ಸ್ ತಿನ್ನೋದು, ಅಥವಾ ಬೇರೆ ಬೇರೆ ಫುಡ್ನ ಹುಡುಕಿ ತಿನ್ನೋದ್ರಿಂದ ಮಾಡೋದ್ರಿಂದ ಕ್ಯಾಲರಿ ಮ್ಯಾನೇಜ್ಮೆಂಟ್ ಮಾಡೋಕ್ಕಾಗಲ್ಲ. ಮತ್ತು ತುಂಬ ಎಕ್ಸ್ಪೆನ್ಸಿವ್ ಕೂಡ ಆಗುತ್ತೆ. ಮತ್ತು ಡೈಲಿ ಹ್ಯಾಂಡಲ್ ಮಾಡಿ, ನನಗೇನು ಅಷ್ಟೇ ಕ್ಯಾರೆಟ್ ಸ್ಟಾರ್ಟಿಂಗೆಲ್ಲ ತಿನ್ನಬೇಕು, ವಿಟಮಿನ್ ಎಗೋಸ್ಕರ ತಿನ್ನಬೇಕು ಅಂತ ಹೇಳ್ತಾ ಇರ್ತೀನಿ. ಬಟ್ 1-2 ಪೀಸ್ ತಿಂತೀನಿ ಮತ್ತು ಮರ್ತೋಗ್ತೀನಿ. ಬಟ್ ನಮ್ಮ ಡೇ ಟು ಡೇ ಲೈಫಲ್ಲಿ ಅಷ್ಟು ಈಸಾಗಿ ಮಾಡೋಕ್ಕಾಗಲ್ಲ. ಯಾಕಂದರೆ ಕ್ಯಾರೆಟ್ ಅಷ್ಟು ತಿನ್ಕೊಂಡು ಕೂತ್ಕೊಳ್ಳೋಕ್ಕಲ್ಲ. ಹಂಗೆ ಡೈಲಿ ಬಾದಾಮಿ ತಿನ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ, ಡೈಲಿ ಚಿಕನ್ ತಿನ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಬಿಕಾಸ್ ಎಲ್ಲ ಫುಡ್ನಲ್ಲೂ ಕೂಡ ಒಂದು ಪ್ಲಸ್ ಇದ್ದಂಗೆ ಒಂದಷ್ಟು ಮೈನಸ್ ಕೂಡ ಇರುತ್ತೆ. ಬಟ್ ಮೈನಸ್ನ ಕಟ್ ಮಾಡಿ ಪ್ಲಸ್ನ ಮಾತ್ರನೇ ಆ್ಯಡ್ ಮಾಡಿ ಕೊಡಬೇಕಂತ ಹೇಳಿದ್ರೆ ಅದು ಈ ಥರ ಒಂದು ಕಂಪ್ನಿಗಳಿಂದ ಮಾತ್ರನೇ ಸಾಧ್ಯ. ಸೊ ಈಗ ಹೇಳ್ತಿರೋದು ಅದೇ, ನಮ್ಮ ಬಾಡಿಗೆ ಬೇಕಾದ ಪ್ಯೂರ್ ಗುಡ್ ಫ್ಯಾಟಿ ಆ್ಯಸಿಡ್ಸ್ನ ಇದು ಪ್ರೊವೈಡ್ ಮಾಡುತ್ತೆ. ನೋಡಿ ಇಲ್ಲಿ ಇದರಲ್ಲಿ ಕಾರ್ಬೋಹೈಡ್ರೇಟ್ಸು ಅದೆಲ್ಲ ಅಂಥದ್ದೆಲ್ಲ ಇದರಲ್ಲಿ ಏನು ವರಿ ಮಾಡೋವಂಥದ್ದು ಏನಿಲ್ಲ. ಸೊ ಇದರಲ್ಲಿ ಟೋಟಲ್ ನಿಮಗೆ 60 ಸಪ್ಲಿಮೆಂಟ್ಸ್ಗಳಿರುತ್ತೆ. ಇದರಲ್ಲಿ ನೋಡಿ ವಿಟಮಿನ್ ಇ ಕೂಡ 440 ಮಿಲಿಗ್ರಾಮ್ ಅಷ್ಟಿದೆ. ಸೊ ಇದು 100 ಗ್ರಾಮ್ ಲೆಕ್ಕಕ್ಕೆ ಬರುತ್ತೆ. ಸೊ ಇದನ್ನು ನೀವು ಜಾಸ್ತಿ ವರಿ ಮಾಡೋಕ್ಕೋಗ್ಬೇಡಿ. ಬಟ್ ಇಲ್ಲಿ ನೋಡಿ ರೈಟಲ್ಲಿದೆ ನೋಡಿ 5 ಮಿಲಿಗ್ರಾಮ್ ಅಷ್ಟು ನಿಮಗೆ ವಿಟಮಿನ್ ಇ ಕೂಡ ಇರುತ್ತೆ. ಮತ್ತು ಇದರಲ್ಲಿ 0.3 ಗ್ರಾಮ್ ಅಂದರೆ 300 ಮಿಲಿಗ್ರಾಮ್ ಅಷ್ಟು ವಿಟಮಿನ್ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ಇರುತ್ತೆ ಅಂತ ಹೇಳಿ ಈ ಲಾಸ್ಟ್ ಕಾಲಮಲ್ಲಿ ಮೆನ್ಷನ್ ಮಾಡಿದ್ದಾರೆ. ನೋಡಿ ನೀಟಾಗಿ ಮೆನ್ಷನ್ ಮಾಡಿದ್ದಾರೆ. ಸೊ ಇದರಲ್ಲಿ ಯಾವ್ಯಾವ ರೀತಿ ಫ್ಯಾಟಿ ಆ್ಯಸಿಡ್ಸ್ ಇದೆ ಅಂತಲೂ ಕೂಡ ಮೆನ್ಷನ್ ಮಾಡಿದೆ. ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸು ನೆಗ್ಲಿಜಿಬಲ್, ಮತ್ತು ಮೋನೋಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸ್ ಕೂಡ ನೆಗ್ಲಿಜಿಬಲ್, ಪಾಲಿಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸ್ ಕೂಡ ನೆಗ್ಲಿಜಿಬಲ್, ಟೋಟಲ್ ಫ್ಯಾಟಿ ಆ್ಯಸಿಡ್ಸ್ ಕೂಡ ನಿಮಗೆ 0 ಇದೆ. ಸೊ ಹಾಗಾಗಿ ವರಿ ಮಾಡೋ ಅವಶ್ಯಕತೆ ಇಲ್ಲ. ಆಬ್ವಿಯಸ್ಲಿ ಇದು ವಿಟಮಿನ್ಸ್ ಮತ್ತು ಮಿನರಲ್ಸ್ಗಳ ಜೊತೆಗೆ ಇದರಲ್ಲಿ ಫ್ಯಾಟ್ ಇರೋದ್ರಿಂದ ಸೊ 1.4 ಗ್ರಾಮ್ಸ್ ಅಥವಾ 1.4 ಮಿಲಿಗ್ರಾಮ್ಸ್ ಅಷ್ಟನ್ನು ಇದರಲ್ಲಿ ಕೊಲೆಸ್ಟ್ರಾಲ್ ಕಂಟೆಂಟ್ಸ್ ಇದೆ. ಸೊ ಇದು ಬಂದು ನಾನ್ ವೆಜ್ಜಿಂದ ಎಕ್ಸ್ಟ್ರಾಕ್ಟ್ ಮಾಡಿರೋದು. ಸೊ ಹಂಗಾಗಿ ಇದರಲ್ಲಿ ಈ ಥರ ಬ್ರೌನ್ ಸಿಂಬಲ್ ಇರುತ್ತೆ. ಮತ್ತು ಇದು ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾಯಿಂದ ಅಂಗೀಕೃತವಾಗಿ ಬಂದಿರೋದು. ಅದರ ಅರ್ಥ ಇದರಲ್ಲಿ ಏನು ನ್ಯೂಟ್ರಿಷನ್ ಫಾರ್ಮಲ್ಲಿ ಏನಿದೆ ಮತ್ತು ಇದು ಏನು ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ್ರೆ ಏನು ಇಂಗ್ರೀಡಿಯೆಂಟ್ಸ್ ಬಳಸಿದ್ದಾರೆ ಇದು ಪ್ರತಿಯೊಂದು ಕೂಡ ಕರೆಕ್ಟಾಗಿದೆ. ಏನು ಲೇಬಲ್ಲ ಅಥವಾ ಏನು ಫುಡ್ ರಿಲೇಟೆಡ್ ಕಂಪ್ನಿ ಇದು ಆಫೀಸ್ಗಳೆಲ್ಲ ಡಿಪಾರ್ಟ್ಮೆಂಟ್ಸ್ಗಳೆಲ್ಲ ಏನಿದೆ ಅವ್ರು ರೆಕಮೆಂಡ್ ಮಾಡಿರುವಂತಹ ಮೆಜರ್ಮೆಂಟ್ಸ್ನ ಫಾಲೋ ಮಾಡಿದ್ದಾರೆ ಅಂತ ಹೇಳಿ ಇದನ್ನು ಮೆನ್ಷನ್ ಮಾಡಿದ್ದಾರೆ, ರೈಟ್. ಸೊ ಹಂಗಾಗಿ ವರಿ ಮಾಡೋ ಅವಶ್ಯಕತೆ ಇಲ್ಲ. ಮತ್ತು ಈ ಹರ್ಬಲೈಫ್ ನ್ಯೂಟ್ರಿಷನ್ ಪ್ರಾಡಕ್ಟ್ಸ್ಗಳು ನೋಡಿ ಇಲ್ಲಿ ಕೊಟ್ಟಿದ್ದಾರೆ. ನೋಡಿ ತುಂಬ ಜನ ಮೋಸ ಹೋಗ್ತಾ ಇರ್ತಾರೆ, ಫ್ಲಿಪ್ಕಾರ್ಟ್ ಅಮೆಝಾನ್ ತೊಗೊಂಡು ಇಲ್ಲೇ ನೀಟಾಗಿ ಮೆನ್ಷನ್ ಮಾಡಿದ್ದಾರೆ. ಹರ್ಬಲೈಫ್ ನ್ಯೂಟ್ರಿಷನ್ ಪ್ರಾಡಕ್ಟ್ಸ್ ಯಾವುದನ್ನು ಕೂಡ ನಮ್ಮ ನೆಟ್ವರ್ಕ್ ಮತ್ತು ಇಂಡಿಪೆಂಡೆಂಟ್ ಅಸೋಸಿಯೇಟ್ ಹತ್ರ ಮಾತ್ರನೇ ನಾವು
ಕಳಿಸ್ತಿರೋಂಥದ್ದು. ಯಾವುದೇ ರೀತಿ ಇ ಕಾಮರ್ಸ್ ಕಂಪ್ನಿಯಲ್ಲಿ ಕಳಿಸಲ್ಲ ಅಂತ ಹೇಳಿ ಇದರಲ್ಲಿ ಮೆನ್ಷನ್ ಮಾಡಿದೆ. ಓಕೆ, ಸೊ ಇದಿಷ್ಟು ಇದರಲ್ಲಿ ಇರೋವಂಥದ್ದು. ಮತ್ತು ಈಗ ಇದು ಯಾಕೆ ಬೇಕು ಹರ್ಬಲ್ ಲೈಫ್ನಲ್ಲಿ ತುಂಬ ಇಂಪಾರ್ಟೆಂಟ್. ತುಂಬ ಜನಕ್ಕೆ ಇದಿನ್ನೂ ಅರ್ಥನೇ ಆಗಿಲ್ಲ. ಯಾಕೆ ಫ್ಯಾಟ್ ಬೇಕು? ತುಂಬ ಜನ ಫ್ಯಾಟ್ನ ತೆಗಿತಾರೆ, ಬಟ್ ಫ್ಯಾಟ್ನ ಯಾಕೆ ಬೇಕು ಅಂತ ಹೇಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಬಾಡಿನಲ್ಲಿ HDL ಬಗ್ಗೆ ನಾನು ಆಗಲೇ ಮಾತಾಡ್ತಿದ್ದೆ. ಹೈ ಡೆನ್ಸಿಟಿ ಲೈಪೋಪ್ರೋಟೀನ್ ಅಂದರೆ ಗುಡ್ ಕೊಲೆಸ್ಟ್ರಾಲ್ ಅಂತ ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಲೋ ಡೆನ್ಸಿಟಿ ಲೈಪೋಪ್ರೋಟೀನ್ ಅಂತ ಇರುತ್ತೆ, LDL ಅಂತ ಇರುತ್ತೆ. ಅದರ ಟ್ರೈಗ್ಲಿಸರೈಡ್ಸ್ ಹೀಗೆಲ್ಲ ಇರುತ್ತೆ. ಸದ್ಯಕ್ಕೆ ಇವೆರಡು ಅರ್ಥ ಮಾಡ್ಕೊಳ್ಳಿ. ಈ ಲೋ ಡೆನ್ಸಿಟಿ ಲೈಪೋಪ್ರೋಟೀನ್ ನಮ್ಮ ಬಾಡಿನಲ್ಲಿ ನಾರ್ಮಲ್ ಫ್ಯಾಟ್ ಪರ್ಸೆಂಟೇಜ್ ಜಾಸ್ತಿ ಆದಾಗ, ಲಿವರ್ ಪ್ರೊಡ್ಯೂಸ್ ಮಾಡಿದ ಫ್ಯಾಟ್ ಪರ್ಸೆಂಟೇಜ್ ಜಾಸ್ತಿ ಆದಾಗ ಅದು ಬ್ಲಡ್ನಲ್ಲಿ ಜಾಸ್ತಿ ರಿಲೀಸ್ ಮಾಡುತ್ತೆ. ಅಂದರೆ ನಮ್ಮ ಬಾಡಿಗೆ ಕೆಟ್ಟದ್ದನ್ನು ಮಾಡುತ್ತೆ. ಮತ್ತು ರಕ್ತ ಹರಿದಾಡುವಂತಹ ಪೈಪ್ಲೈನ್ಸ್, ಏನು ರಕ್ತನಾಳಗಳು, ಬ್ಲಡ್ ವೆಸಲ್ಸ್ ಇವೆಲ್ಲ ಏನಿರುತ್ತೋ ಅದರಲ್ಲಿ ಬ್ಲಾಕೇಜಸ್ನ ಕ್ರಿಯೇಟ್ ಮಾಡೋದಕ್ಕೆ ಈ LDL ಜಾಸ್ತಿ ಕೆಲಸ ಮಾಡುತ್ತೆ. ಸಿಂಪಲಾಗಿ ಹೇಳ್ಬೇಕಂದ್ರೆ ನಮ್ಮ ರೋಡ್ನ ಕಿತ್ತಾಕ್ತಾರಲ್ಲ, ಒಂದು ಕಡೆ ರೋಡ್ ಆಗ್ತಾ ಇರ್ತಾರೆ, ಒಂದು ಕಡೆ ರೋಡ್ ಕಿತ್ತಾಕ್ತಾ ಇರ್ತಾರಲ್ಲ, ಆ ಥರ ಈ ರೋಡ್ ಕಿತ್ತಾಕುವಂಥ ಕೆಲಸ ಮಾಡಿ ರೋಡ್ನ ಬ್ಲಾಕೇಜಸ್ ಮಾಡುವಂಥ ಕೆಲಸ ಈ LDL ಮಾಡುತ್ತೆ. ಹಾಗೆ ರೋಡ್ನ ರಿಪೇರಿ ಮಾಡಿ ನೀಟಾಗಿ ಹದ ಮಾಡಿ ರಸ್ತೆನ ಮಾಡುವಂಥ ಕೆಲಸ ಈ HDL ಮಾಡುತ್ತೆ. ಈ HDL ಅಂತ ಹೇಳಿದ್ರೆ ಗುಡ್ ಕೊಲೆಸ್ಟ್ರಾಲ್. ಈ ಗುಡ್ ಕೊಲೆಸ್ಟ್ರಾಲ್ ಕ್ಲಿಯರ್ ಮಾಡಿ ನೀಟಾಗಿ ಬ್ಲಡ್ ವೆಸಲ್ಸಲ್ಲಿ ಬ್ಲಡ್ ಹರಿಯೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಅವಾಗೇನಾಗುತ್ತೆ, ರಕ್ತ ಸಂಚಾರ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಹೃದಯದಿಂದ ಪಂಪ್ ಮಾಡಿ ಮತ್ತೆ ಬಾಡಿದೆಲ್ಲ ಕಡೆ ಸರ್ಕ್ಯುಲೇಷನ್ ಆಗಿ ಮತ್ತೆ ಹೃದಯಕ್ಕೆ ಹೋಗಿ ಈ ಥರ ಎಷ್ಟೋ ಕೆಲಸ ಮಾಡೋದಕ್ಕೆ ಈ HDL ತುಂಬ ಕೆಲಸ ಮಾಡುತ್ತೆ. LDLನ ಕಡಿಮೆ ಮಾಡೋದಕ್ಕೆ ಈ HDL ತುಂಬ ಹೆಲ್ಪ್ ಮಾಡುತ್ತೆ. ಮತ್ತು ನಮ್ಮ ಬಾಡಿಯಲ್ಲಿ ಕೊಲೆಸ್ಟ್ರಾಲ್ ಮ್ಯಾನೇಜ್ಮೆಂಟ್ ಮಾಡೋದಕ್ಕೆ ಇದು ಬೇಕೇ ಬೇಕಾಗುತ್ತೆ, ರೈಟ್. ಮತ್ತು ಇದರಲ್ಲಿ ವಿಟಮಿನ್ ಇ ಇರೋದ್ರಿಂದ ಕೂಡ ತುಂಬ ಚೆನ್ನಾಗಿ ಅಬ್ಸರ್ವೇಷನ್ ಆಗುತ್ತೆ ಕೂಡ. ಮತ್ತು ವಿಟಮಿನ್ ಇ ಕೂಡ ನಮ್ಮ ಬಾಡಿಗೆ ಬೇಕಾಗುತ್ತೆ. ನಿಮಗೆಲ್ಲ ಗೊತ್ತಿರುತ್ತೆ, ಸ್ಕಿನ್ನಿಗೆ ಬೇಕಾಗುತ್ತೆ, ಜಾಯಿಂಟ್ಸಿಗೆ ಬೇಕು, ಹೀಗೆಲ್ಲ ಹೇಳ್ತಿರ್ತಾರಲ್ವ, ಹಾಗೆ ಇದು ಅದಕ್ಕೂ ಹೆಲ್ಪ್ ಆಗುತ್ತೆ. ಓವರಾಲಾಗಿ ಹೇಳ್ಬೇಕಂತ ಹೇಳಿದ್ರೆ ನಮ್ಮದು ಹಾರ್ಟ್ ಹೆಲ್ತ್ಗೆ ತುಂಬ 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 ಹೆಲ್ಪ್ ಮಾಡುತ್ತೆ. ಯಾಕೆ ಇವತ್ತು ಈ ಸಪ್ಲಿಮೆಂಟ್ಸ್ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಹೇಳಿದ್ರೆ, ಇವತ್ತಿನ ಟೈಮಲ್ಲಿ ಈ ಹಾರ್ಟ್ ಸಂಬಂಧಪಟ್ಟಂಗೆ ನೋಡಿ ಹೊಟ್ಟೆ ಉರಿಯುತ್ತೆ. 3 ವರ್ಷದ ಮಗು ಹಾರ್ಟ್ ಅಟ್ಯಾಕು ಆಗುತ್ತೆ ಅಂತ ಹೇಳಿದ್ರೆ ನೆನೆಸ್ಕೊಳ್ಳೋಕ್ಕೂ ಅಲ್ಲ, 3 ವರ್ಷ ಅಲ್ಲ, 3ನೇ ಕ್ಲಾಸ್ ಮಗುಗೆ, ಅಂದರೆ ಅದರ ಅರ್ಥ 8 ವರ್ಷ 9 ವರ್ಷ ಇರ್ಬೋದಷ್ಟೇ. 8 ವರ್ಷದ ಮಗುಗೆ ಹಾರ್ಟ್ ಅಟ್ಯಾಕ್ ಅಂದರೆ ಏನ್ರಿ ಕತೆ, ಎಲ್ಲಿಗ್ರಿ ಬಂತು? ನಾವು ನಮ್ಮ ಮಕ್ಕಳಿಗೆ ಎಂಥ ದರಿದ್ರ ಫುಡ್ಗಳನ್ನ ಕೊಡ್ತಾಯಿದ್ದೀವಿ, ನಾವೆಂಥ ಫುಡ್ ತಿಂತಿದ್ದೀವಿ, ಯೋಚನೆ ಮಾಡಿ ಸ್ವಲ್ಪ. ಅದೆಲ್ಲ ಯೋಚನೆ ಮಾಡಿ ಅದರಲ್ಲಿ ಯಾವುದೂ ಸೈಡ್ ಎಫೆಕ್ಟ್ಸ್ ಹುಡುಕೋದಿಲ್ಲ. ಇಂಥದ್ರಲ್ಲಿ ಸೈಡ್ ಎಫೆಕ್ಟ್ಸ್ ಹುಡ್ಕೋಕ್ಕೆ ಶುರು ಮಾಡ್ತೀರಾ, ಎಂಥ ಜನಗಳಪ್ಪ. ಸೊ ಇದನ್ನು ಈ ಒಂದು ಸಪ್ಲಿಮೆಂಟೇಷನ್ಸ್ನ ಆ್ಯಡ್ ಮಾಡೋದ್ರಿಂದ ಬಾಡಿನಲ್ಲಿ ಕೊಲೆಸ್ಟ್ರಾಲ್ ಮ್ಯಾನೇಜ್ಮೆಂಟ್ ಆಗೋದ್ರ ಜೊತೆಗೆ ಕೆಟ್ಟ ಕೊಲೆಸ್ಟ್ರಾಲ್ ಕಡಿಮೆ ಮಾಡೋದಕ್ಕೂ ಇದು ಸಹಾಯ ಮಾಡುತ್ತೆ. ಮತ್ತು ಒಳ್ಳೆ ಕೊಲೆಸ್ಟ್ರಾಲ್ ಅಂದರೆ HDLನ ಇನ್ಕ್ರೀಸ್ ಮಾಡೋದು ಕೂಡ ಇದು ಸಪೋರ್ಟ್ ಮಾಡುತ್ತೆ. ಮತ್ತು ನಮ್ಮ ಡೇ ಟು ಡೇ ಲೈಫ್ನಲ್ಲಿ ಬೆಳಗ್ಗೆ ಒಂದು ರಾತ್ರಿ ಒಂದು ಇದನ್ನು ಆ್ಯಡ್ ಮಾಡ್ಕೋಬೋದು, ಮಿನಿಮಮ್ ರೆಕಮೆಂಡೇಷನ್. ಮತ್ತು ಇದರಲ್ಲಿ EPA DHA 180 ಮಿಲಿಗ್ರಾಮ್ EPA ಇದೆ, ಮತ್ತು DHA 120 ಮಿಲಿಗ್ರಾಮ್ ಇರೋದ್ರಿಂದ ಇದು ಬ್ರೈನ್ ಹೆಲ್ತ್ನ ಚೆನ್ನಾಗಿ ಇಟ್ಕೊಳ್ಳೋಕ್ಕೂ ಹಾರ್ಟ್ ಹೆಲ್ತ್ನ ಚೆನ್ನಾಗಿ ಇಟ್ಕೊಳ್ಳೋದು ಕೂಡ ಇದು ಹೆಲ್ಪ್ ಆಗುತ್ತೆ. ಇದು ಎರಡು ರೀತಿಯೂ ಕೆಲಸ ಮಾಡುತ್ತೆ. ಮತ್ತು ಇದು ನಾನ್ ವೆಜ್ ಎಕ್ಸ್ಟ್ರಾಕ್ಟ್ ಅಂತ ಹೇಳಿದ್ರಿ ಅಲ್ವಾ, ಇದನ್ನ ವೆಜ್ ಅವ್ರು ತೊಗೋಬಹುದಾ? ಖಂಡಿತ ತೊಗೋಬಹುದು. ನಾವು ಗೊತ್ತಾಗೋದು ಕೇಕ್ ತಿಂತಿರ್ತೀವಿ, ಪಫ್ ತಿಂತಾ ಇರ್ತೀವಿ, ಎಷ್ಟೋ ಕಾಂಡಿಮೆಂಟ್ಸಲ್ಲಿ ತಿಂತಾ ಇರ್ತೀವಿ, ನಮ್ಗೆ ಗೊತ್ತಾಗೋದು ಎಷ್ಟೋ ತಿಂತಾನೇ ಇರ್ತೀವಿ. ಮತ್ತು ನಾನು ಟೂತ್ ಪೇಸ್ಟ್ ಯೂಸ್ ಮಾಡ್ತೀನಿ ಅಂದರೆ ಮುಗಿದೋಯ್ತು. ಟೂತ್ ಪೇಸ್ಟ್ನಲ್ಲಿ ಅದು ನಮಗೆಲ್ಲ ಗೊತ್ತಿದೆ, ಅದನ್ನು ಕೆದಕ್ತಾ ಹೋದ್ರೆ ಎಷ್ಟು ಮೂಳೆಗಳಿಂದ ಎಕ್ಸ್ಟ್ರಾಕ್ಟ್ ಮಾಡಿರ್ತಾರೆ ಕ್ಯಾಲ್ಸಿಯಮ್ ಅಂತ ನಮಗೆಲ್ಲರೂ ಗೊತ್ತು. ಅಂಥದ್ದನ್ನೇ ಉಪಯೋಗಿಸ್ತಿದ್ದೀವಿ ಅಂತೇಳಿ ಬಾಡಿಗೆ ಬೇಡದೇ ಇರೋದನ್ನೇ ನಾವು ಉಪಯೋಗಿಸ್ತಾ ಇದ್ದೀವಿ. ನಾನ್ ವೆಜ್ ಅಂತ ಗೊತ್ತಿಲ್ಲದೇನೋ ಆ ಥರ ಹೇಳಿ ಬಾಡಿಗೆ ಬೇಕಾದ ಕಂಟೆಂಟ್ಸ್ನ ಸಿಕ್ಕಾಗ ತೊಗೊಳೋದ್ರಲ್ಲಿ ತಪ್ಪೇನಿಲ್ಲ. ಬಟ್ ನಿಮ್ಗೆ ಹಂಗೂ ನಾನು ಪಕ್ಕಾ ವೆಜಿಟೇರಿಯನ್, ಒಂದು ಕ್ರಿಮಿ ಕೀಟಗಳು ನನ್ನ ಬಾಯಿ ಒಳಗಡೆ ಹೋಗಿ ಬಿಡಲ್ಲ ಅಂತಿದ್ರೆ ಇದು ಅಂಥವ್ರಿಗೆಲ್ಲ ಈ ವಿಡಿಯೋ ದಯವಿಟ್ಟು ಕ್ಷಮಿಸಿ. ಈ ವಿಡಿಯೋ ಇರೋದು ಆರೋಗ್ಯನ ಚೆನ್ನಾಗಿ ಇಟ್ಕೊಳ್ಳೋದಕ್ಕೋಸ್ಕರ ಇದನ್ನ ಯೂಸ್ ಮಾಡೋದು. ಮತ್ತು ನಂದೇ ಸಾಕಷ್ಟು ಜನ ಇದು ವೆಜಿಟೇರಿಯನ್ ಇರೋರು ಕೂಡ ತೊಗೊಳ್ತಿದ್ದಾರೆ. ಬಟ್ ಯಾಕಂತ ಹೇಳಿದ್ರೆ ನಾವು ಒಂದ್ಸಲ ನಮ್ಗೆ ಏನೋ ಹೆಚ್ಚು ಕಮ್ಮಿ ಆಯಿತು, ಹಾಸ್ಪಿಟಲ್ ಮಲಗಿದಾಗ ಅಥವಾ ಬೇರೆ ಎಲ್ಲೋಣ ನಮಗೆ ಪ್ರಾಬ್ಲಮ್ ಆಯಿತು ಅಂತ ಹೇಳಿದಾಗ ನಮ್ಗೆ ಗೊತ್ತಿಲ್ಲ ನಮ್ಮ ಬಾಡಿ ಒಳಗೆ ಏನೇನು ಹೋಗುತ್ತೆ ಮೆಡಿಸಿನ್ ರೂಪದಲ್ಲಿ, ಅದು ವೆಜ್ಜಾ ನಾನ್ ವೆಜ್ಜಾ, ಆವಾಗ ನಾವು ಯಾವುದೂ ನೋಡೋದಿಲ್ಲ, ಲೇಬಲ್ಲಾನು ನೋಡೋದೇ ಇಲ್ಲ. ಎಷ್ಟು ಜನ ನಿಮ್ಗಲ್ಲಿ ಕ್ವಶನ್ ಕೇಳ್ತೀನಿ, ಎಷ್ಟು ಜನ ನೀವು ಲೇಬಲ್ಲ ನೋಡಿ ಮೆಡಿಸಿನ್ ತೊಗೊಳ್ತೀರಾ? ಎಷ್ಟು ಜನ ನೀವು ಲೇಬಲ್ನ ನೋಡಿ ಸಿರಂಜಿ ಯೂಸ್ ಮಾಡ್ತೀರಾ? ಎಷ್ಟು ಜನ ನೀವು ಲೇಬಲ್ನ ನೋಡಿ ನೀವು ಡ್ರಿಪ್ಸ್ನ ಹಾಕ್ಸ್ಕೊಳ್ತೀರಾ ಅಲ್ವಾ? ಆವಾಗ ನೋಡದೇ ಇರೋವಂಥದ್ದು ಎವ್ರಿಡೇ ಬಾಡಿಗೆ ಕೊಡ್ಬೇಕಾದ್ರೆ ಒಳ್ಳೆ ಕಂಟೆಂಟ್ಸ್ ಕೊಡ್ತಿರ್ಬೇಕಾದ್ರೆ ಮಾತ್ರ ಯಾಕೆ ನೋಡ್ತೀರಾ ಅಲ್ವಾ? ಸೊ ದಯವಿಟ್ಟು ನಿಮ್ಮ ಆರೋಗ್ಯನ ಚೆನ್ನಾಗಿ ಇಟ್ಕೋಬೇಕಂತ ಹೇಳಿದ್ರೆ ಇದರ ಸಪ್ಲಿಮೆಂಟೇಷನ್ ಆ್ಯಡ್ ಮಾಡ್ಬೋದು. ಮತ್ತು ಇದು ಅವರದ್ದು ದೊಡ್ಡವ್ರು ಯೂಸ್ ಮಾಡೋಕೆ ಚಿಕ್ಕವ್ರು ಯೂಸ್ ಮಾಡಬೇಕು ಹಾಗೇನಿಲ್ಲ. 18 ವರ್ಷಕ್ಕಿಂತ ಮೇಲ್ಪಟ್ಟವರು ಎಲ್ಲರೂ ಯೂಸ್ ಮಾಡ್ಬೋದು. ಪ್ರಾಪರ್ ಕೋಚಿಂಗ್ ಇರಬೇಕು, ಒರಿಜಿನಲ್ ಪ್ರಾಡಕ್ಟ್ಸ್ ಆಗಿರಬೇಕು. ಸೊ ನಿಮ್ಮಲ್ಲಿ ಯಾರಿಗಾದರೂ ಆ ಥರ ಬೇಕಿತ್ತು ಅಂತ ಹೇಳಿ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಸೊ ನಿಮಗೆ ಪ್ರಪಂಚದಲ್ಲಿ ನೀವು ಯಾವುದೇ ಮೂಲೆಯನ್ನು ಕಳ್ಸ್ಕೊಂಡು ಕೊಡ್ತೀನಿ. ನಿಮಗೆ ಆನ್ಲೈನ್ ಕ್ಲಾಸ್ ಮತ್ತು ಫೋನಿನ ಕೋಚ್ ಎಲ್ಲ ರೀತಿಯೂ ಅವಕಾಶಗಳಿದೆ. ನಿಮ್ಗೆ ಒಳ್ಳೆ ರಿಸಲ್ಟ್ಸ್ ತೊಗೊಳಕ್ಕೆ ಇದು ಹೆಲ್ಪ್ ಆಗುತ್ತೆ. ನಂದು ಬೇರೆ ವೀಡಿಯೋಸ್ಗಳು ಕೂಡ ಇದೆ, ವಿಡಿಯೋ ಚೆಕ್ ಮಾಡಿ. ಎಲ್ಲ ವೀಡಿಯೋಸ್ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬಾಯ್.